ವೇದವ್ಯಾಸ ಗುಣಾವಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ವಾರಫಲದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸಹಜವಾಗಿಯೇ ದ್ವಾದಶ ರಾಶಿಯ ಮಾರ್ಗದರ್ಶನವನ್ನು ಗಮನಿಸುವಂತಹ ಪರ್ವಕಾಲ 19ನೇ ತಾರೀಕಿನಿಂದ 25ನೇ ತಾರೀಕಿನ ತನಕದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ನಿಧಾನಗತಿಯ ಫಲವನ್ನು ಪಡೆಯುವಂತಹ ಯೋಗಗಳು, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದ್ದಾವೆ. ಮಂಗಳ ಕಾರ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಯಾವುದಾದ್ರೂ ಒಂದು ಹೊಸ ಥರದ ಚಿಂತನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಿದ್ದರೆ ಇದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯಾಗುವಂತಹ ಯೋಗಗಳು ಕಂಡುಬರ್ತಾ ಇದ್ದಾವೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು, ರಕ್ತದೊತ್ತಡದಂತಹ ಅನಾರೋಗ್ಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮವನ್ನು ಪಠನ ಮಾಡುವುದರಿಂದಲೂ ಹಾಗೆ ಗೋವುಗಳಿಗೆ ಮೇವುಗಳನ್ನು ನೀಡುವುದರಿಂದಲೂ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಂದು ಹಂತದ ಆತ್ಮತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗಲಿಕ್ಕುಂಟು. ಕುಟುಂಬ ಸಂಬಂಧವಾದಂತಹ ಕಲಹಗಳು ಏರ್ಪಡುವಂಥದ್ದು, ತನ್ಮೂಲಕ ಮನಸ್ಸಿಗೆ ನೋವು ಉಂಟಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಕಾನೂನಿನ ಭೀತಿಯ ಯೋಗ, ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಸಮಾಧಾನದ ಫಲ ಹೇಳುವಂಥದ್ದು ಪ್ರಾಪ್ತವಾಗಲಿಕ್ಕುಂಟು. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದ ಫಲ ಹೇಳುವಂಥದ್ದು ಖಂಡಿತ ಲಭ್ಯ ಆಗಲಿಕ್ಕುಂಟು. ತಾವುಗಳು ದುರ್ಗೆಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂಥದ್ದು, ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂತಹ ಕೆಲಸವನ್ನು ಮಾಡುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದನ್ನು ತಾವುಗಳು ನಿರೀಕ್ಷೆ ಮಾಡಬಹುದು. ವೃತ್ತಿಯಲ್ಲಿ ಚೇತರಿಕೆ, ಉದ್ಯಮದಲ್ಲಿ ಚೇತರಿಕೆ, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಚೇತರಿಕೆ ಹೇಳುವಂಥದ್ದು ನಿಮ್ಮ ಪಾಲಿಗಿದೆ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಒಂದು ವಾತಾವರಣ ಹೇಳುವಂಥದ್ದು ಖಂಡಿತವಾಗಲೂ ಇರುವುದಿಲ್ಲ. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ತಾವುಗಳು ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಠನ ಮಾಡುವಂಥದ್ದು, ಜೊತೆಯಲ್ಲಿ ಪಕ್ಷಿ ಸಂಕುಲಕ್ಕೆ ಆಹಾರಾದಿಗಳನ್ನು ನೀಡುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕರ್ಕಾಟಕ ರಾಶಿ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಒಂದು ಹಂತದ ಹಿನ್ನಡೆಯ ಫಲವೇ ನಿಮ್ಮ ಪಾಲಿಗೆ ಇರುವಂಥದ್ದು. ಅಗ್ರೆಸಿವ್ ಮನಸ್ಥಿತಿ ಅಂತಂದರೆ ದುಡುಕು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು, ಆಕ್ಸಿಡೆಂಟಲ್ ಡಿಸಿಷನ್ಗಳನ್ನು ಮಾಡುವಂಥದ್ದು, ಇಂತಹ ಒಂದು ಗ್ರಹ ಪ್ರಭಾವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅವರ ಶ್ರಮ ಏನುಂಟು ಅದಕ್ಕೆ ಸಂಬಂಧಪಟ್ಟಂತಹ ಫಲ ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗಲಿಕ್ಕಿದೆ. ದಾಂಪತ್ಯದಲ್ಲಿ ಸೌಖ್ಯ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಪ್ರಾಪ್ತವಾಗುತ್ತದೆ. ಕುಟುಂಬ ಸಂಬಂಧವಾದಂತಹ ವಿಷಯಗಳು ಮನಸ್ಸಿಗೆ ಮುದವನ್ನು ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ.
ಸೊ ಕಾನೂನಾತ್ಮಕವಾದಂತಹ ಭೀತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ತಾವುಗಳು ಶಿವದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮವನ್ನು ಪಠನ ಮಾಡುವಂತಹದ್ದು, ಯಾಚನೆ ಮಾಡುವವರು ಅರ್ಥಾತ್ ಭಿಕ್ಷಾಟನೆಯನ್ನು ಮಾಡುವಂಥವರಿಗೆ ಆಹಾರವನ್ನು ಒದಗಿಸುವಂತಹ ಕೆಲಸವನ್ನು ಮಾಡುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಫಲ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಸಿಂಹರಾಶಿ, ವೃತ್ತಿಯ ಕ್ಷೇತ್ರದಲ್ಲಿ ಧನಾತ್ಮಕ ಫಲ, ಉದ್ಯಮದಲ್ಲಿಯೂ ಕೂಡ ಒಂದು ಹಂತದ ಅಭಿವೃದ್ಧಿಯ ಪಥ ಹೇಳುವಂತಹದ್ದು ನಿಮ್ಮಲ್ಲಿರ್ತದೆ. ಆರ್ಥಿಕತೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಧಾರಣೆಯ ಒಂದು ಫಲ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ತಕ್ಕ ಫಲಪ್ರಾಪ್ತಿಯ ಒಂದು ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಳ್ಳುವಂತಹದ್ದು, ತನ್ಮೂಲಕ ಮನಸ್ಸಿಗೆ ನೋವು ಉಂಟಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ಕಾನೂನಿನ ಭೀತಿಯ ಫಲಗಳು, ಹೃದಯ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಯ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಶಿವದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮವನ್ನು ಪಠನ ಮಾಡುವಂತಹದ್ದು, ಬಡತನದ ರೇಖೆಯ ಕೆಳಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕೆ ಪೂರಕವಾದಂತಹ ವಸ್ತುಗಳನ್ನು ಮಕ್ಕಳಿಗೆ ಕೊಡುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅಗತ್ಯತೆ ಇದೆ. ಸೊ ಕಾರಣ ಒಂದು ರೀತಿಯಲ್ಲಿ ಎಲ್ಲಿಯೋ ಅವಮಾನಾದಿಗಳು, ಅಪಮಾನಾದಿಗಳು, ಇಂತಹ ಪ್ರಸಂಗಗಳು ನಿಮ್ಮ ಮುಂದೆ ಎದುರಾಗಬಹುದಾದಂತಹ ಸಂಭವ ಅಧಿಕವಾಗಿ ಕಂಡುಬರ್ತಾ ಇದೆ. ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲವೂ ಕೂಡ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಒಂದು ಸ್ಥಿತಿಯಲ್ಲಿ ಇರ್ತದೆಯೇ ಹೊರತು ಅಧಿಕವಾದದ್ದನ್ನು ನಿರೀಕ್ಷೆ ಮಾಡಿದರೆ ಖಂಡಿತ ಸಾಧ್ಯ ಇಲ್ಲ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ತೊಂದರೆ, ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಎದುರಾಗಬಹುದಂತಹ ಸಂಭವ, ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ಫಲಗಳುಂಟು, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮವನ್ನು ಪಠನ ಮಾಡುವಂತಹದ್ದು, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಖಂಡಿತ ಅನುಭವಕ್ಕೆ ಬರುತ್ತದೆ. ಇನ್ನು ತುಲಾರಾಶಿ, ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಬಹುತೇಕ ಅಭಿವೃದ್ಧಿಯ ಸ್ಥಿತಿಯ ಫಲ ಹೇಳುವಂತಹದ್ದು ಖಂಡಿತ ಇರ್ತದೆ. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಇರ್ತದೆ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ಕ್ಷೇತ್ರದಲ್ಲಿಯೂ ಕೂಡ ಬಹುತೇಕ ಧನಾತ್ಮಕ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಹೇಳುವಂತಹದ್ದು ದೂರದ ಮಾತಾಗಿದೆ. ಹೃದಯ ಸಂಬಂಧವಾದಂತಹ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ ಹೇಳುವಂತಹದ್ದು ನಿಮ್ಮ ಪಾಲಿಗೆ, ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೇಳುವಂತಹದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂತಹದ್ದು, ಜೊತೆಯಲ್ಲಿ ಕನ್ನಿಕೆಯರ ಆರಾಧನೆ, ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳಿಗೆ ಅವುಗಳಿಗೆ ಬೇಕಾಗುವಂತಹ ವಿದ್ಯಾರ್ಜನೆಯ ವಸ್ತುಗಳು, ಉಡುಪುಗಳು, ಅಲಂಕಾರ ದ್ರವ್ಯಗಳನ್ನು ಮಕ್ಕಳಿಗೆ ಕೊಡುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಆತುರದ ನಿರ್ಣಯವನ್ನು ಮಾಡುವಂತಹ ಮನಸ್ಥಿತಿ ಅಧಿಕವಾಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ಹಂತದಲ್ಲಿ ನೋವನ್ನು ಅನುಭವಿಸಬೇಕಾದಂತಹ ಪ್ರಸಂಗಗಳು ನಿಮ್ಮ ಮುಂದೆ ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳಾಗಿದ್ದಾವೆ. ವೃತ್ತಿ, ಉದ್ಯಮ, ಆರ್ಥಿಕತೆ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರ್ತದೆ. ಕೃಷಿ ಚಟುವಟಿಕೆಯಲ್ಲಿ ಒಂದು ಹಂತದಲ್ಲಿ ಧನಾತ್ಮಕವಾದಂತಹ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ಉಂಟು. ದಾಂಪತ್ಯದಲ್ಲಿಯೂ ಕೂಡ ವಿಶೇಷ ಸೌಖ್ಯ ಫಲಗಳು ಇರುವುದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಇರ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ಉಂಟು.
ಕಾನೂನಿನ ಭೀತಿಯೂ ಕೂಡ ನಿಮ್ಮ ಪಾಲಿಗೆ ಅಧಿಕವಾಗಿ ಕಂಡುಬರುತ್ತಾ ಉಂಟು. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೂ ಕೂಡ ಅದಕ್ಕೊಂದು ವಿಘ್ನ ಹೇಳುವಂಥದ್ದು ನಿಮಗೆ ಸದಾಕಾಲ ಎದುರಾಗ್ತಾ ಇರ್ತದೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂತಹದ್ದು, ಹಾಗೆ ಬ್ರಹ್ಮಚಾರಿಗಳ ಆರಾಧನೆಯನ್ನು ಮಾಡುವುದು. ಅರ್ಥಾತ್ ನಾಗದೇವರ ಒಂದು ಆರಾಧನೆ ಹೇಳಿದರೆ ಅದು ಬ್ರಹ್ಮಚಾರಿಗಳ ಆರಾಧನೆಯನ್ನು ಮಾಡುವಂತಹದ್ದು. ಇದರಿಂದಾಗಿ ನಾಗದೇವರು ಸುಪ್ರೀತನಾಗುತ್ತಾನೆ ಹೇಳುವಂತಹದ್ದು. ಧನಾತ್ಮಕ ಫಲವು ಕೂಡ ಇದರಿಂದ ನಿಮಗೆ ಪ್ರಾಪ್ತವಾಗುತ್ತದೆ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ವೃತ್ತಿಯಲ್ಲಿ ಸಮಾಧಾನದ ಫಲ, ಉದ್ಯಮದಲ್ಲಿಯೂ ಕೂಡ ಸಮಾಧಾನದ ಫಲ, ಸಮಯೋಚಿತವಾಗಿ ನಿಮ್ಮ ಸಂಪತ್ತು ನಿಮ್ಮ ಬಳಿಗೆ ಬಂದು ಸೇರದೇ ಇರುವಂತಹ ಯೋಗ ಫಲಗಳು, ದಾಂಪತ್ಯದಲ್ಲಿ ನಿರೀಕ್ಷೆಯ ಒಂದು ಸಂತೋಷ ಹೇಳುವಂಥದ್ದು ಇರುವುದಿಲ್ಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದ ಫಲಗಳುಂಟು, ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಗಳು ಹೇಳುವಂತಹದ್ದು ದೂರದ ಮಾತು. ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅರ್ಥಾತ್ ಕಣ್ಣಿಗೆ ಸಂಬಂಧಪಟ್ಟಂತಹ ಮತ್ತು ತಲೆಗೆ ಸಂಬಂಧಪಟ್ಟಂತಹ ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಭೀತಿ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಕಾನೂನಿಗೆ ಸಂಬಂಧಪಟ್ಟಂತಹ ಭಯವೂ ಕೂಡ ನಿಮ್ಮ ಪಾಲಿಗೆ ಇರುವಂತಹದ್ದುಂಟು. ಕಲೆಯ ಕ್ಷೇತ್ರ ಮತ್ತು ಕ್ರೀಡೆಯ ಕ್ಷೇತ್ರದಲ್ಲಿ ಸಮಾಧಾನದ ಫಲ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗಲಿಕ್ಕುಂಟು. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂತಹದ್ದು, ಜೊತೆಯಲ್ಲಿ ಗೋವುಗಳ ಆರಾಧನೆ ಮಾಡುವಂತಹದ್ದು, ಗೋವಿಗೆ ಮೇವನ್ನು ಕೊಡುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಮಂದಗತಿಯ ಚೇತರಿಕೆಯ ಫಲ ಹೇಳುವಂತಹದ್ದು ನಿಮ್ಮ ಪಾಲಿಗಿರುವಂತಹದ್ದು. ಸಾರ್ವಜನಿಕ ಬದುಕಿನಲ್ಲಿ ಒಂದು ಹಂತದಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳುವಂತಹದ್ದು, ಒಂದು ಹಂತದಲ್ಲಿ ಎಚ್ಚರಿಕೆಯ ಮನಸ್ಥಿತಿಯಿಂದ ನಿಂತುಕೊಳ್ಳುವಂತಹ ಕೆಲಸವನ್ನು ತಾವುಗಳು ಮಾಡಬೇಕಾಗ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ತೀರ್ಮಾನದ ಹಂತಕ್ಕೆ ಬರುವುದರ ಮೂಲಕ ಸಮಾಧಾನದ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಕೃಷಿ ಚಟುವಟಿಕೆ, ಹೈನುಗಾರಿಕೆಯಂತಹ ಚಟುವಟಿಕೆ ಇದರಲ್ಲಿ ಬಹುತೇಕ ಸಮಾಧಾನದ ಒಂದು ಫಲಗಳು ಹೇಳುವಂತಹದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗಲಿಕ್ಕುಂಟು. ಸೊ ತಾವುಗಳು ಆಂಜನೇಯ ಪ್ರೀತಿಯ ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ನಿಮ್ಮ ಪಾಲಿಗೆ ಅನುಭವಕ್ಕೆ ಬರ್ತದೆ. ಇನ್ನು ಕುಂಭರಾಶಿಯವರಿಗೆ ಜನ್ಮಗುರುರ್ ನರೋ ದುಃಖ ಹೇಳುವಂತಹ ಫಲ, ಪಾಪಂ ವ್ಯಯಂಚ ಪತನಂ ಹೇಳುವಂತಹ ಫಲ. ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು ಪ್ರಬಲವಾಗಿ ಗೋಚರವಾಗುತ್ತಾ ಇರುವಂತಹದ್ದು. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷ ಹೇಳುವಂತಹ ಫಲಗಳು ಗೋಚರವಾಗುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಹೇಳುವಂತಹದ್ದು ಇರೋದಿಲ್ಲ. ಅಗ್ನಿಭಯ, ಜಲಭಯ ಹೇಳುವಂತಹ ಭೀತಿಯ ಫಲಗಳು ಕೂಡ ನಿರ್ಣಯವಾಗುತ್ತಾ ಇದೆ. ಸಾಕ್ಷಿಯಾಗಿ ನಿಂತು ವ್ಯವಹಾರವನ್ನು ಕುದುರಿಸುವಂತಹ ಕೆಲಸವನ್ನು ಖಂಡಿತ ಮಾಡಲೇಬೇಡಿ. ಆರ್ಥಿಕತೆಯ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅಗತ್ಯ ಉಂಟು. ಕೌಟುಂಬಿಕ ವಿಷಯಗಳಿಂದಾಗಿ ಮನಸ್ಸಿಗೆ ಸಂತೋಷದ ವಾತಾವರಣದ ಫಲಗಳು ಹೇಳುವಂತಹದ್ದುಂಟು. ಬಂಧುವರ್ಗ ಹೇಳುವಂತಹದ್ದು ದೂರಾಗುವಂತಹದ್ದು, ಆಪ್ತವಲಯ ಹೇಳುವಂತಹದ್ದು ದೂರಾಗುವಂತಹದ್ದು, ಇಂತಹ ಅಶುಭ ಫಲದ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ಪ್ರೀತಿಯ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರುತ್ತದೆ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದಾಂಪತ್ಯ ಸೌಖ್ಯ ಉಂಟು, ಮಕ್ಕಳಿಂದ ಸಂತೋಷದ ಫಲ ಹೇಳುವಂತಹದ್ದುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಕಾನೂನಿನ ಭೀತಿಯ ಫಲಗಳು ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಕಲೆ, ಕ್ರೀಡೆಯ ಕ್ಷೇತ್ರದಲ್ಲಿಯೂ ಕೂಡ ಧನಾತ್ಮಕವಾದಂತಹ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ನರಗಳಿಗೆ ಸಂಬಂಧಪಟ್ಟಂತಹ
ಶಿರಸ್ಸಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಯು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇದು ಈ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳಾಗಿದ್ದಾವೆ. ನಮ್ಮ ಬದುಕಿನ ಸಾರ್ಥಕತೆ ಮತ್ತು ಗುರಿಯನ್ನು ತಲುಪುವಲ್ಲಿ ಈ ಫಲಗಳು ಪೂರಕವಾಗಿರಲಿ ಎನ್ನುವಂತಹ ಸದಾಶಯದೊಂದಿಗೆ ದಿನದ ಚಿಂತನೆಯನ್ನು, ಈ ವಾರದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.